ಈಗ ನನ್ನಲ್ಲಿ ಯಾವ್ಯಾವ ಸ್ಕೀಮು ಯಾವ್ಯಾವ ಥರದ ಒಂದು ಬೆನಿಫಿಟ್ಸ್ ಇವತ್ತು ಕೇಂದ್ರ ಸರ್ಕಾರದಿಂದ ತರ್ಬೋದು ಅಂತ ಅಂದ್ಬಿಟ್ಟು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಕ್ಸ್ಪರ್ಟ್ಸ್ ಮಾತಾಡುವಾಗ ಹೇಳಿದರು. 16ನೇ ಹಣಕಾಸಿನ ಆಯೋಗದಲ್ಲಿ ಈ ಥರ ಏನು ಶಾಶ್ವತವಾಗಿ ಒಂದು ಪರಿಹಾರ ಕಂಡುಹಿಡ್ಕೊಬೇಕು, ಹಂಗಾಗಿ ಏನು ಎಲ್ಲಿ ನೆರೆ ಇದೆ ಅಂಥ ಕಡೆ ಕೇಂದ್ರ ಸರ್ಕಾರದಿಂದ 16ನೇ ಹಣಕಾಸು ಆಯೋಗದಲ್ಲಿ ಆ ಹಣಕಾಸನ್ನ ಕೇಳ್ಬೋದು ಅಂತ ಎಕ್ಸ್ಪರ್ಟ್ಸ್ ಹೇಳಿದಾಗ ನಾನು ನಂಜನಗೂಡು ಮತ್ತು ಟಿ ನರಸೀಪುರ ಮತ್ತು ಕೊಳ್ಳೇಗಾಲದಲ್ಲಿ ದಶಕಗಳಿಂದ ಆಗ್ತಾ ಇದ್ದಂಥ ಒಂದು ಏನು ನೆರೆ ಅವಳು ಏನಿತ್ತು, ಭಾಳಷ್ಟು ಜನಕ್ಕೆ ನೂರಾರು ಮನೆಗಳವರೆಗೆ ತೊಂದರೆ ಆಗ್ತಾಯಿತ್ತು. ಮತ್ತು 10 ಎಕರೆಯಲ್ಲಿ ಜಮೀನು ಬೆಳೆಗಳು ನಷ್ಟ ಆಗೋದು ಇವೆಲ್ಲ ಆಗ್ತಾಯಿತ್ತು. ಹಂಗಾಗಿ ಇವತ್ತು 16ನೇ ಹಣಕಾಸಿನ ಅಧ್ಯಕ್ಷರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಒಂದು 500 ಕೋಟಿ ರೂಪಾಯಿ ಕೊಟ್ಟರೆ ಒಂದು ತಡೆಗೋಡ ಕಟ್ಬೋದು. ಎರಡೂ ಬದಿಯಲ್ಲಿ ಕಟ್ಟಿದ್ರೆ ಭಾಳಷ್ಟು ಕಡೆ ಜನಕ್ಕೂ ಉಪಯೋಗ ಆಗುತ್ತೆ, ಜಾನುವಾರುಗಳಿಗೆ ಮತ್ತು ಈ ಬೆಳೆ ನಷ್ಟ ಆಗೋದು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾಕಂತಂದರೆ ಇವತ್ತು ಅಸ್ಸಾಮು ಬೇರೆ ಬೇರೆ ರಾಜ್ಯದಿಂದ ಬಂದಂಥ, ಒರಿಸ್ಸಾದಿಂದ ಬಂದಂಥ ಬೇರೆ ಬೇರೆ ಶಾಸಕರು ನನ್ನ ಜೊತೆ ಯಾರು ಬಂದಿದ್ದರು, 60 ಜನ ಇಡೀ ದೇಶದಿಂದ, ಅವರು ಆ ರಾಜ್ಯಗಳಲ್ಲಿ ಕೇಳ್ತಾಯಿದ್ರು, ಬ್ರಹ್ಮಪುತ್ರ ಅಲ್ಲಿ ಈ ಥರ ಆಗಿದೆ, ನಮಗೆ ಭಾಳ ತೊಂದರೆ ಆಗ್ತಾಯಿದೆ, ನೀವೆಲ್ಲ ಕೊಡಿ ಅಂತ ಅಂದ್ಬಿಟ್ಟು ಅವರು ಈ ವಿಚಾರ ರೈಸ್ ಮಾಡ್ತಾಯಿದ್ರು. ಅದೇ ಟೈಮಲ್ಲಿ ನಾನು ನಮ್ಮ ಭಾಗದಲ್ಲಿ ನಾನೇ 30-35 ವರ್ಷದಿಂದ ವರದಿ ಮಾಡಿರೋಂಥ ಒಂದು ಕೆಲವು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದಾಗ ಇದಕ್ಕೊಂದು ಅವಕಾಶ ಇದೆ, ನೀವು ಕೊಡ್ಬೋದು ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ನಾನು ಕೊಟ್ಟಿದ್ದೇನೆ. ಮತ್ತೆ ನಾನು 16ನೇ ತಾರೀಕು ಆಯೋಗದ ಅಧ್ಯಕ್ಷರನ್ನ ಭೇಟಿ ಆಗ್ತಾ ಇದ್ದೀನಿ. ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ, ಒಂದು 500 ಕೋಟಿ ರೂಪಾಯಿ ನಾನು ಕೇಳಿರೋದ್ರಿಂದ ಸ್ವಲ್ಪ ದುಡ್ಡು ಕೊಟ್ಟರೆ ಈ ಶಾಶ್ವತವಾಗಿ ಪರಿಹಾರನ ಕಳಿಸ್ಬೋದು. ಭಕ್ತಾದಿಗಳಿಗೆ ಏನು ನಂಜನಗೂಡು ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗಿರ್ಬೋದು, ಈ ಏನು ಹತ್ತು ಕಡೆ ನದಿ ಬದಿಯಲ್ಲಿ ಈ ಸಾಯಿಲ್ ಎರೋಷನ್ ಆಗ್ತಾಯಿದೆ, ಮಣ್ಣಿನ ಕುಸಿತ ಆಗ್ತಾಯಿದೆ, ಅಗಲ ಆಗ್ತಾಯಿದೆ, ಅದನ್ನೆಲ್ಲ ತಡೆಗಟ್ಟಿ ಇವತ್ತು ನಾವು ಒಳ್ಳೆ ಕೆಲಸ ಮಾಡುವಂಥ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ರಾಜ್ಯ ಸರ್ಕಾರದಿಂದ ಜನ ತತ್ತರಿಸೋಗಿದ್ದಾರೆ. ಪ್ರತಿ ಮಳೆಗಾಲದಲ್ಲಿ 2 ತಿಂಗಳು ಮನೆಯಿಂದ ಹೊರಗಡೆ ಹೋಗ್ತಾರೆ, ಮತ್ತೆ ಮನೆಯಿಂದ 2 ತಿಂಗಳಾದ್ಮೇಲೆ ಬರ್ತಾರೆ, ಮತ್ತೆ ಅವರು ಬದುಕನ್ನ ಕಟ್ಕೊಬೇಕಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಆಮೇಲೆ ಅವರು ತೊಗೊಂಡಿರೋ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರ್ಬೋದು, ಇದನ್ನೆಲ್ಲ ಭಾಳ ನಷ್ಟ ಆಗ್ತಾ ಇರೋದ್ರಿಂದ ಇದನ್ನೊಂದು ಶಾಶ್ವತವಾಗಿ ಒಂದು ಪರಿಹಾರ ಕೊಡಬೇಕಂತ ನಾವು ಹೇಳಿದ್ದೀವಿ. ಕೇಂದ್ರ ಸರ್ಕಾರ 16ನೇ ಹಣಕಾಸು ಆಯೋಗದಲ್ಲಿ ಇದಕ್ಕೆ ಸೀರಿಯಸ್ ಆಗಿ ತಗೊಂಡು ಒಂದು ಫಂಡ್ಸ್ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಸರ್, ಇದ್ರ ಜೊತೆಗೆ ರಾಜ್ಯದ ಒಂದು ಪ್ರಮುಖ 12 ನದಿಗಳು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ, ನೀರು ಕಲುಷಿತ ಆಗಿದೆ ಅಂತ ಒಂದು ವರದಿ ಬಂದಿದೆ. ಇಲ್ಲ, ಇದು ಭಾಳ ವರ್ಷಗಳಿಂದನೇ ಇದು ಕಾವೇರಿಯಲ್ಲಿ ಆಗಿತ್ತು. ಕಾವೇರಿಯಲ್ಲಿನ ಟೆಸ್ಟ್ ಮಾಡಿದ್ದಾರೆ. ಇವತ್ತು ಜನಕ್ಕೆ ಮತ್ತು ಫರ್ಟಿಲೈಸರ್ಸ್ ನಾವು ಯೂಸ್ ಮಾಡೋದು ಕಡಿಮೆ ಮಾಡಬೇಕು, ಜನ ಫಸ್ಟು, ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬಿಡಬೇಕು. ಈ ಕಾರಣಕ್ಕೋಸ್ಕರಾಗಿ ನಾವು ಇವತ್ತು ನದಿ ಮೂಲನೇ ಇವತ್ತೇನಾದ್ದು ಮಾಲಿನ್ಯ ಆಗಕ್ಕೆ ಹೊರಟ್ರೆ ಮನುಷ್ಯನ ಬದುಕು ಅಷ್ಟೇ ದುಸ್ಥಿತಿಗೆ ಹೊರಟೋಗ್ಬಿಡುತ್ತೆ. ಇವತ್ತಿನ ರೋಗ ರುಜಿನಗಳು ಭಾಳಷ್ಟು ಹೊಸ ರೋಗ ರುಜಿನಗಳು ಬರ್ತಾ ಇದ್ದಾವೆ. ಇವತ್ತು ಏನು ಈ ನದಿ ಮೂಲಗಳೇನಿದ್ದಾವೆ, ಅದು ಕೆರೆ ಇರ್ಬೋದು, ಇಲ್ಲಾಂದ್ರೆ ನದಿ ಇರ್ಬೋದು, ಈ ಥರದ ಯಾವುದೇ ಒಂದು ಇದನ್ನು ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಕೆಲಸ ಮಾಡಬೇಕು, ಅದು NGOಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಮಕ್ಕಳಾದಿಯಾಗಿ ಶಾಲೆಯಿಂದ ಪ್ರಾರಂಭ ಆಗಿ ಹಿರಿಯರವರೆಗೂ ಅದನ್ನು ನಾವು ಮಾಡಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಜವಾಬ್ದಾರಿ. ಹಂಗಾಗಿ ಏನಾದರೂ ಅತಿ ವೇಗದಲ್ಲಿ ಈ ವಿಚಾರದಲ್ಲಿ ನಾವೇನಾದರೂ ಫೋಕಸ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಕಷ್ಟ ಆಗುತ್ತೆ, ಆರೋಗ್ಯದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ಅದನ್ನು ನಿಜ, ಅದನ್ನು ಏನಂತಂದರೆ ಇವತ್ತು ಸೀವೇಜ್ ಇರ್ಬೋದು, ಇಲ್ಲಾಂದರೆ ಫ್ಯಾಕ್ಟ್ರಿಗಳಲ್ಲಿ ಇವತ್ತು ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಭಾಳಷ್ಟು ಫ್ಯಾಕ್ಟ್ರಿಗಳಿಗೆ ರೈಡ್ ಮಾಡಿದ್ದಾರೆ. ಹಂಗಾಗಿ ಅವ್ರು ಯಾರೂ ಕಲುಷಿತ ನೀರನ್ನ ಹೊರಗಡೆ ಬಿಡಬಾರ್ದು. ಒಂದು 25 ವರ್ಷಗಳಿಂದ ನಂಜನಗೂಡಲ್ಲಿ ಕಲುಷಿತ ಇದು ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಬಿಡುವಂಥ ಕೆಮಿಕಲ್ ನೀರನ್ನ ಕುಡಿದು ದನಗಳೆಲ್ಲ ಸತ್ತೋಗ್ಬಿಟ್ಟಿತ್ತು. ಅದನ್ನು ನಾವೇ ವರದಿ ಮಾಡಿದ್ವಿ. ಅಂಥ ಒಂದು ಪರಿಸ್ಥಿತಿ ಇವತ್ತು ಬರಬಾರ್ದು. ಯಾಕಂದರೆ ಎಲ್ಲರೂ ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ದಾರೆ. ಇವತ್ತು ಕೆಮಿಕಲ್ ಫ್ಯಾಕ್ಟ್ರಿ ಇರ್ಬೋದು, ಇಲ್ಲಾಂದರೆ ಫಾರ್ಮಸಿ ಇರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು, ಇಲ್ಲ ಡೈ ಯೂಸ್ ಮಾಡೋ ಇಂಡಸ್ಟ್ರಿಗಳಿರ್ಬೋದು, ಅದನ್ನೆಲ್ಲ ಟ್ರೀಟ್ ಮಾಡಿ ಸೆಕೆಂಡ್ ಲೆವೆಲಲ್ಲಿ, ಥರ್ಡ್ ಲೆವೆಲಲ್ಲಿ ಅದನ್ನು ಟ್ರೀಟ್ ಮಾಡಿ ಅದನ್ನು ನದಿಗಳಿಗೆ ಬಿಡಬೇಕು. ಇಲ್ಲಾಂದರೆ ಕೆಲವರು ಭೂಮಿಗೆ ಬಿಡ್ತಾ ಇದ್ದಾರೆ. ಆ ಪದ್ಧತಿನೂ ಬಂದಿದೆ. ಭೂಮಿಯಲ್ಲಿ ಅದನ್ನು ಬಿಟ್ಟು ಅಲ್ಲಲ್ಲಿ ಗುಂಡಿ ತೆಗೆದು ಅದನ್ನು ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಥರದ ಒಂದು ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದಕ್ಕೆಲ್ಲರೂ ಅಡೇರಾಗಬೇಕು. ಹೌದೌದು, ಅಲ್ಲೇ ಹುಣಸೂರು ಒಂದೇ ಭಾಗ ಅಂತಲ್ಲ. ಇವತ್ತು ನೀವು ಕೆಸರೆ ಭಾಗಕ್ಕೆ ಹೋದ್ರೇನು ಅಲ್ಲೂ ನೀವು ನೋಡ್ಬೋದು ಸೀವೇಜ್ ಹರಿತಾ ಇರೋದನ್ನು. ಈ ಕಡೆ ಎಲ್ಲ ಕಡೆನೂ ಈ ಥರ ಇದೆ. ಎಲ್ಲ ಯಾವ್ಯಾವ ಊರಲ್ಲಿ ಹತ್ರ ಇದೆಯೋ, ನದಿ ಹತ್ರ ಇರುತ್ತೋ ಅದನ್ನು
ಆ ಥರದ ಒಂದು ಸಮಸ್ಯೆಗಳಿದೆ. ಏನು ಗಂಗಾನ ಕ್ಲೀನ್ ಮಾಡುವಂಥ ಪ್ರಾಜೆಕ್ಟ್ ಏನು ತೊಗೊಂಬಂದ್ರು ಕೇಂದ್ರ ಸರ್ಕಾರ, ಅದೇ ಥರ ಗಂಗಾನ ಕ್ಲೀನ್ ಮಾಡಿದ ರೀತಿಯಲ್ಲಿನೇ ಈ ನದಿ, ಕರ್ನಾಟಕದ ನದಿ ಮೂಲಗಳನ್ನ ಕ್ಲೀನ್ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಬೇಕು. ಯಾಕಂದರೆ ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ, ಪ್ರಾಣಿಗಳ ಆರೋಗ್ಯ ದೃಷ್ಟಿಯಿಂದ, ಪ್ರಕೃತಿಯ ದೃಷ್ಟಿಯಿಂದ ಇದಾಗಬೇಕಾಗಿದೆ. ಇದು ಸರ್ 16ರ ಹಣಕಾಸು ಸಭೆಯಲ್ಲಿ GST ಬಗ್ಗೆ ಏನೋ ಚರ್ಚೆ ಆಯ್ತಾ? ಇಲ್ಲ, ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು 16ನೇ ಹಣಕಾಸಿನ ಆಯೋಗದಲ್ಲಿ ಇರೋ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನಾನು ಈ ಭಾಗಕ್ಕೆ ಒಂದು 500 ಕೋಟಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಹೊರತು ಈ GST ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಹುಲಿ ದಾಳಿ ನಿರಂತರವಾಗಿ ನಡೀತದೆ ಮೈಸೂರು ಜಿಲ್ಲೆಯಲ್ಲಿ. ಈಗಾಗಲೇ ನಿನ್ನೆ ನಾನು ಆ ಸಭೆಗೆ ಹೋಗಿದ್ದೆ. ರೈತರು ಅವರಲ್ಲಿರುವಂಥ ಸಮಸ್ಯೆಗಳನ್ನ ಭಾಳಷ್ಟು ಹೇಳಿದ್ದಾರೆ. ಹುಲಿ ದಾಳಿ ಯಾಕೆ ಆಗ್ತಾ ಇದೆ, ಎಷ್ಟು ಸಫಾರಿ ಹೆಂಗಿದೆ, 1 ಕಿಲೋಮೀಟ್ರಲ್ಲಿ 10 ಕಿಲೋಮೀಟ್ರ್ ಬ್ಯಾನ್ ಮಾಡಿದಂಥ ಮೈನಿಂಗ್ ಈಗ 1 ಕಿಲೋಮೀಟ್ರಿಗೆ ಯಾಕೆ ಇಳಿಸಿ ಈ ಥರ ಆಗ್ತಾ ಇದೆ, ಮತ್ತು ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಕೋಆರ್ಡಿನೇಷನ್ ಇರ್ಬೋದು, ಮತ್ತು ಅವ್ರು ಗಸ್ತಾಗೋದು, ಬೇಕಾದಷ್ಟು ವಿಚಾರಗಳನ್ನ ನಿನ್ನೆ ಇಡೀ 2.5 ಗಂಟೆ 3 ಗಂಟೆ ಅಷ್ಟು ಕಾಲ ಈಶ್ವರ್ ಖಂಡ್ರೆ ಅವರು ಇರ್ಬೋದು, ಮಾದೇವಪ್ಪನವ್ರು ಇರ್ಬೋದು, ಇಲ್ಲ ನಮ್ಮ ವೆಂಕಟೇಶ್ ಅವರು ಇರ್ಬೋದು, 3 ಜನ ಮಂತ್ರಿಗಳು ಕುಂತು, ಎಲ್ಲ ಸಂಸದರು ಶಾಸಕರೆಲ್ಲ ಕುಂತು ಕೇಳಿದ್ದೀವಿ. ಹಂಗಾಗಿ ಆದಷ್ಟು ಇದ್ರ ಬಗ್ಗೆ ಪರಿಹಾರನ ಕಂಡುಹಿಡಿತೀವಿ. ಮತ್ತು ಏನು ರೈಲು ತಡೆಗೋಡೆಗಳೇನಿದ್ದಾವೆ ಅದು 2 ವರ್ಷದಲ್ಲಿ ಎಲ್ಲ ಕಡೆ ಸಂಪೂರ್ಣವಾಗಿ ಮಾಡ್ತೀನಿ ಅಂತ ಮಂತ್ರಿಗಳು ಹೇಳಿದ್ದಾರೆ. ಇದು ಆಗ್ತಾ ಇರೋದು ಪ್ರಾಣಿಗಳನ್ನ ಕೊಳ್ಳೋದ್ರ ಬಗ್ಗೆ ನಾನು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ, ಅದು ನಿಜವಾಗ್ಲೂ ತಪ್ಪೇ ಅದು. ಆದರೆ ಅಂದಿದ್ದ ತಕ್ಷಣ ರೈತರು ಅಧೋಗತಿಗೆ ಹೋಗೋದನ್ನು ತಪ್ಪೇ. ಯಾಕಂತಂದರೆ ಅವರು ವರ್ಷದ ಕೂಳೋದು, ಹಂಗಾಗಿ ಅವ್ರ ಬದುಕಿನ ಪ್ರಶ್ನೆ. ಹಂಗಾಗಿ ಈ ಥರದ ಒಂದು ಹುಲಿ ದಾಳಿಗಳಿರ್ಬೋದು, ಇಲ್ಲಾಂದರೆ ಆನೆ, ಬೇರೆ ಬೇರೆ ವೈಲ್ಡ್ ಅನಿಮಲ್ಸ್ ಏನಿದೆ ಇದನ್ನು ರಿಸ್ಟ್ರೈನ್ ಮಾಡುವಂಥ ಕೆಲಸ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಸೀರಿಯಸ್ ಆಗಿ ತೊಗೊಂಡಿದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ನಿನ್ನೆ ಪ್ರತಿಯೊಬ್ಬ ರೈತ ಮಾತಾಡಿರೋದು ನೋಡಿ ಮಂತ್ರಿಗಳು ಭಾಳ ತಾಳ್ಮೆಯಿಂದ ಕೇಳಿ ಅವ್ರಿಗೆ ಒಂದು ಅಶ್ಯೂರೆನ್ಸ್ ಮಾಡಿದ್ದಾರೆ, ಆದಷ್ಟು ಬೇಗನೆ ಇದನ್ನು ಬಗೆಹರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದು ಅದ್ರ ಬಗ್ಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಯಾಕಂದರೆ ಅದೆಲ್ಲ ತೀರ್ಮಾನ ಮಾಡೋದು ಈ ಥರ ಮೈಕ್ ಮುಂದೆನೋ ಇಲ್ಲಾಂದರೆ ಯಾವುದೋ ಕಾರ್ಯಕ್ರಮದಲ್ಲ, ಅದೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡೋದು. ಆ ಥರ ನನಗಂತೂ ಏನು ಅನಿಸ್ತಾ ಇಲ್ಲ. ನವಂಬರ್ ಕ್ರಾಂತಿನೂ ಆಗೋದಿಲ್ಲ, ಡಿಸೆಂಬರ್ ಕ್ರಾಂತಿನೂ ಆಗೋಲ್ಲ, ಸಂಕ್ರಾಂತಿ ಬರುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಒಳ್ಳೆ ಮಳೆ ಬೆಳೆ ಆಗಿ ಸರ್ಕಾರ ಇನ್ನಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದನ್ನು ಅವ್ರು ಕೇಳಿದ್ರೆ, ಆಮೇಲೆ ಶಾಸಕರು ಕೇಳಿದ್ರೆ, ಅವ್ರು ಶಾಸಕರ ಬೆಂಬಲ ಅವ್ರಿಗೆ ಇರೋದ್ರಿಂದ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ನನಗೆ, ಯಾಕಂದರೆ ಈ ವಿಚಾರದ ಬಗ್ಗೆ ನಾನು ಭಾಳ ಸಣ್ಣವನು. ನಾನು ಈಗ ತಾನೇ MLC ಆಗಿದ್ದೀನಿ. ಆಮೇಲೆ ನನಗೆ ಈ ಏನು ಇಂಟರ್ನಲ್ ಪೊಲಿಟಿಕ್ಸು, ಆ ಪೊಲಿಟಿಕ್ಸ್ ಎಲ್ಲ ಗೊತ್ತಿಲ್ಲ. ಹಾಗಾಗಿ ಇಲ್ಲ, ನಾನು ರಾಜಕೀಯ ವಿಶ್ಲೇಷಣೆ ಮಾಡೋದು ಬೇರೆ, ಈಗ ಮಾತಾಡೋದೇ ಬೇರೆ. ರಾಜಕೀಯ ವಿಶ್ಲೇಷಣೆ ಮಾಡುವಾಗ ಮಾತಾಡ್ತೀನಿ. ಶಾಸಕರ ಬೆಂಬಲ ಇದೆ ಸರ್ ಸಿದ್ದರಾಮಯ್ಯ ಅವರಿಗೆ, ಇಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಯಾಕಂದರೆ ಶಾಸಕರ ಬೆಂಬಲ ಇಲ್ಲದೆ ಇದ್ದರೆ ಅವ್ರು ಮುಖ್ಯಮಂತ್ರಿಗಳಾಗ್ತಾ ಇರಲಿಲ್ಲ. ಹಂಗಾಗಿ ಶಾಸಕರ ಬೆಂಬಲದಿಂದನೇ ಅವ್ರು ಆಗಿರೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ನೀವು KPCC ಅಧ್ಯಕ್ಷರಿಗೇನು ಮುಖ್ಯಮಂತ್ರಿಗೆ ಕೇಳಿಬಿಟ್ರೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಂಪುಟ ಪುನರ್ರಚನೆ ಆಗುತ್ತೆ. ಅದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಸರ್ ಬಿಹಾರ ಎಲೆಕ್ಷನ್, ಬಿಹಾರ ಚುನಾವಣೆ ಹೋದ ಸರಿನೇ ಗೆಲ್ಲಬೇಕಾಗಿತ್ತು. RJD ಮತ್ತು ಇಂಡಿಯಾ ಬ್ಲಾಕ್ ಏನು ಕಾಂಗ್ರೆಸ್ ಅಲಯನ್ಸು ಹೋದ ಸರಿನೇ ಗೆಲ್ಲಬೇಕಾಗಿತ್ತು. ಈ ಸಾರಿ ಖಚಿತವಾಗಿ ಗೆಲ್ಲುತ್ತೆ. ಯಾಕಂತಂದರೆ ಯಾವುದೇ ಒಂದು ಸರ್ಕಾರ, ಅದು ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಆ್ಯಂಟಿ ಇನ್ಕಂಬೆನ್ಸಿ 2 ಸಾರಿ 3 ಸಾರಿ 4 ಸಾರಿ ಬಂದಾಗ ಅದು ಸಸ್ಟೈನ್ ಮಾಡ್ಕೊಳೋದು ಕಷ್ಟ ಆಗುತ್ತೆ. ಒಂದು ಅವಕಾಶ ಈ ಸಾರಿ ಜನ ಒಂದು ಬದಲಾವಣೆ ಬಯಸಿದ್ದಾರೆ ಅಂತ ಅನಿಸುತ್ತೆ. ನಾನು ಸುಮಾರು ಒಂದು 2 ತಿಂಗಳಿಂದ ಎಲ್ಲ ಥರ ಟ್ರ್ಯಾಕ್ ಮಾಡ್ತಾಯಿದ್ದೀನಿ ಬಿಹಾರ್ ಎಲೆಕ್ಷನ್ನ. ಅಲ್ಲಿ ಸೀಟ್ ಹಂಚಿಕೆಯಿಂದ ಹಿಡಿದು ಅಲ್ಲಿ ಆಗ್ತಾ ಇರೋಂಥ ಡೆವಲಪ್ಮೆಂಟ್ಸ್ ಇರ್ಬೋದು. ಈ ಸಾರಿ RJD ಮತ್ತು ಕಾಂಗ್ರೆಸ್ಗೆ ಪರವಾಗಿದೆ ವಾತಾವರಣ. ಹಾಗಾಗಿ ಈ ಸಾರಿ ಜನ ಬದಲಾವಣೆ ಬಯಸಿದ್ರೆ ಆಗುತ್ತೆ. ಇಲ್ಲ, ಗ್ಯಾರಂಟಿ ಇಡೀ ಇಂಡಿಯಾದಲ್ಲಿ ಕಾಪಿ ಮಾಡಿದ್ದಾರೆ. ಕರ್ನಾಟಕದ ಗ್ಯಾರಂಟಿಗಳು ಇಡೀ ಇಂಡಿಯಾದಲ್ಲಿದೆ. ಹಿಮಾಚಲಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಉತ್ತರಾಖಂಡಲ್ಲಿದೆ, ಪಂಜಾಬಲ್ಲಿದೆ, ಹಂಗಾಗಿ ಬಿಹಾರಲ್ಲೂ ಇದೆ. ಎಲ್ಲ ಕಡೆನೂ ಕಾಪಿ ಮಾಡಿದ್ದಾರೆ. ಗ್ಯಾರಂಟಿಗಳಿಂದ ಇವತ್ತು ಓಟ್ ಕೇಳುವಂಥ ಪರಿಸ್ಥಿತಿ ಬಂದಿದೆ ಎಲ್ಲರಿಗೂ. ಹಂಗಾಗಿ ಟೀಕೆ ಮಾಡೋರು ಯಾರೋ ಹೊಟ್ಟೆ ತುಂಬಿರೋರು ಟೀಕೆ ಮಾಡ್ತಾ ಇರ್ಬೋದು. ಬಟ್ ಇದು ಜನರ ಬದುಕು ಸುಧಾರಣೆ ಆಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದು ಏನಾದರೂ ಮಿಸ್ಯೂಸ್ ಆಗಬಾರ್ದು. ಭಾಳಷ್ಟು ಬಡವ್ರಿಗೆ ರೀಚ್ ಆಗಿದೆ. ಅದು ಸಕ್ಸಸ್ಫುಲ್ ಆಗಿರೋದಕ್ಕೆ ಎಲ್ಲ ಸರ್ಕಾರ ತೊಗೊಳ್ತಾ ಇರೋದು. ಗ್ಯಾರಂಟಿ ಸಕ್ಸಸ್ಫುಲ್ ಆಗಿರೋದಕ್ಕೆ BJP JDS ಎಲ್ಲರೂ ತೊಗೊಳ್ತಾ ಇದ್ದಾರೆ. ಎಲ್ಲ ಸರ್ಕಾರಗಳು ತೊಗೊಳ್ತಾ ಇದ್ದಾವೆ ಅಂತಂದರೆ, ಎಲ್ಲ ಪಕ್ಷಗಳು ತೊಗೊಳ್ತಾ ಇದ್ದಾವೆ ಅಂತಂದರೆ ಬಿಕಾಸ್ ಆಫ್ ಸಕ್ಸಸ್ ಅಷ್ಟೇ. ಥ್ಯಾಂಕ್ ಯು.